ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ವಿದ್ಯಶ್ರೀ. ಈ ಕ್ಷಣದ ಪ್ರಮುಖ ಸುದ್ದಿಗಳನ್ನು ನೋಡ್ತಾ ಹೋಗೋಣ. ಅದಕ್ಕೂ ಮೊದಲು ಹೆಡ್ಲೈನ್ಸ್. ಕಾರ್ತಿಕ ಏಕಾದಶಿಯಂದೇ ಆಂಧ್ರದ ಶ್ರೀಕಾಕುಳಂ ಸನ್ನಿಧಿಯಲ್ಲಿ ಮಾರಣ ಹೋಮ. ಕಾಲ್ತುಳಿತಕ್ಕೆ ಮಹಿಳೆಯರು, ಪುಟ್ಟ ಮಕ್ಕಳು ಸೇರಿ 10 ಮಂದಿ ಬಲಿ. ದುರಂತಕ್ಕೆ ಪ್ರಧಾನಿ ಮೋದಿ ಸೇರಿ ಗಣ್ಯರ ಸಂತಾಪ. ಬೆಳಗಾವಿಯಲ್ಲಿ ರಾಜ್ಯೋತ್ಸವ ಮೆರವಣಿಗೆ ವೇಳೆ ಚಾಕು ಇರಿತ. 4 ಚಾಕುವಿನಿಂದ ಇರಿದು ದುಷ್ಕರ್ಮಿಗಳು ಪರಾರಿ. ಬಿಮ್ಸ್ಗೆ ಬೆಳಗಾವಿ ಪೊಲೀಸ್ ಕಮಿಷನರ್ ಭೇಟಿ, ಪರಿಶೀಲನೆ. ನವೆಂಬರ್ ಕ್ರಾಂತಿ ಕಿಚ್ಚಿನ ಮಧ್ಯೆ ಕಂಠೀರವದಲ್ಲಿ ಸಿಎಂ ಡಿಸಿಎಂ ಸಮಾಗಮ. ನಾವು ಮಾತಾಡಿದ್ದೇ ಫೈನಲ್, ಇನ್ಯಾರ ಮಾತಿಗೂ ಕಿಮ್ಮತ್ತಿಲ್ಲ ಅಂತ ಡಿಕೆ ಡೈರೆಕ್ಟ್ ಹಿಟ್. ಇತ್ತ ಎಲ್ಲ ಜಿಲ್ಲೆಗಳ ರಾಜ್ಯೋತ್ಸವ ವೇದಿಕೆಗಳಲ್ಲೂ ಕ್ರಾಂತಿ ಗೀತೆ ಕನುವರಿಕೆ. ಗ್ಯಾರಂಟಿ ಹೊರೆಯಾಗ್ತಾ ಇದೆ ಅಂತ ಸಚಿವ ಜಮೀರ್ ಅಹಮದ್ ಅಪಸ್ವರ. ಗ್ಯಾರಂಟಿಯಿಂದಾಗಿ ಅನುದಾನ ಸಿಕ್ತಿಲ್ಲ ಅಂತ ಕಷ್ಟ ಬಿಚ್ಚಿಟ್ಟ ಸಚಿವ. ವಿಪಕ್ಷ ಬಿಜೆಪಿಗೆ ಅಸ್ತ್ರವಾಯಿತು ಜಮೀರ್ ಮಾತು. ಮೋಜು ಮಸ್ತಿ, ರಾತ್ರಿ ಅಮಲಿನಲ್ಲಿದ್ದವರಿಗೆ ಪೊಲೀಸರಿಂದ ಶಾಕ್. ಜೆನ್ಜಿ ಗ್ರೂಪ್ ನಡೆಸ್ತಾ ಇದ್ದ ರೇವ್ ಪಾರ್ಟಿ ಮೇಲೆ ರೇಡ್. 151 ಮಂದಿ ವಶಕ್ಕೆ. ಇಂಜೆಕ್ಷನ್ ರೀತಿ ಮಾದಕ ವಸ್ತು ಪತ್ತೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.